ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ರುಚಿಕರವಾದಂತ ಅಂದ್ರೆ ಟೊಮೊಟೊ ಕಾಯಿಂದ ನಾವಿವತ್ತು ಎರಡು ರೀತಿಯ ಚಟ್ನಿಗಳನ್ನ ತೋರಿಸ್ತಾ ಇದ್ದೀನಿ. ಟೊಮೊಟೊ ಕಾಯಿ ಹುಳಿ ಇರುತ್ತೆ, ಹಾಗೆ ಖಾರ ಖಾರ ರುಚಿ ಬಾಯಲ್ಲಿ ನೀರು ಬರುವಂತ ಎರಡು ರೀತಿಯ ಚಟ್ನಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹಳ್ಳಿಯ ಶೈಲಿಯಲ್ಲಿ ಮಾಡಿದ್ರೆ ಚಟ್ನಿಯ ಸುವಾಸನೆ ಮತ್ತು ರುಚಿ ಎರಡೂ ಸಹ ಇನ್ನಷ್ಟು ಸಹ ಹೆಚ್ಚುತ್ತೆ. ಇದನ್ನ ಬಿಸಿ ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಫಸ್ಟ್ ನಾವು ಇವನ್ನ ಎಲ್ಲವನ್ನೂ ಸಹ ತೊಳೆದಿಟ್ಕೊಂಡಿದೀವಿ. ಚಟ್ನಿ ಮಾಡೋದಕ್ಕೆ ನಾವು ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಕಾಯಿಯನ್ನ ತಗೊಂಡಿದ್ದೀನಿ. ಮೊದಲನೆಯ ಚಟ್ನಿ ಬೇಸಿ ಚಟ್ನಿ. ಬೇಸಿ ಚಟ್ನಿ ಮಾಡೋದಕ್ಕೆ ನಾನು ಬದನೆಕಾಯಿ, ಹಸಿಮೆಣಸಿನಕಾಯಿ, ಟೊಮೊಟೊ ಹಣ್ಣು ತಗೊಂಡಿದ್ದೀವಲ್ಲ, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ನಾನು ಹಸಿಮೆಣಸಿನಕಾಯಿ ಮತ್ತು ಟೊಮೊಟೊ ಕಾಯಿನ ಹಾಗೆ ಹೆಚ್ಚದೆ ಇಡಿಯನ್ನ ಹಾಕಿದ್ದೀನಿ. ಬದನೆಕಾಯಿನ ನಾನು 4 ಭಾಗಗಳನ್ನಾಗಿ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇವನ್ನ ನಾವು 4 ಭಾಗಗಳನ್ನಾಗಿ ಮಾಡಿ ಹಾಕೊಳ್ಳೋಣ ಬೇಯೋದಕ್ಕೆ. ಎಲ್ಲವನ್ನು ಹೆಚ್ಚಿ ನಾವು ಇವಾಗ ನೀರೊಳಗೆ ಹಾಕ್ತಾ ಇದ್ದೀವಿ. ಹಾಕಿ ಮತ್ತೆ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಉಪ್ಪು. ಟೊಮೊಟೊಕಾಯಿ, ಬದನೆಕಾಯಿ, ಹಸಿಮೆಣಸಿನಕಾಯಿ ಎಲ್ಲವಕ್ಕೂ ಉಪ್ಪು ಹತ್ಬೇಕಲ್ವಾ, ಹಾಗಾಗಿ ನಾನು ಇದಕ್ಕೆ ಉಪ್ಪನ್ನು ಸಹ ಸೇರಿಸಿ 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಇಡೋಣ. ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಒಂದು 10 ರಿಂದ 15 ನಿಮಿಷನಾದ್ರೂ ಬೇಯಕ್ಕೆ ಟೈಮ್ ಬೇಕು. ನೋಡಿ, ಇದನ್ನು ಪೂರ್ತಿಯಾಗಿ ಟೊಮೊಟೊಕಾಯಿ, ಬದನೆಕಾಯಿ, ಹಸಿಮೆಣಸಿನಕಾಯಿ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ. ಸಿಂಪಲ್ ಆಗಿ ಮನೇಲೇ ಮಾಡ್ಬೋದು. ಇದನ್ನ 3 ರಿಂದ 4 ದಿನಗಳ ಕಾಲ ಶೇಖರಣೆಯನ್ನು ಸಹ ಮಾಡ್ಬೋದು. ಎಲ್ಲಾರ ಹೊರಗಡೆ ಹೋಗ್ಬೇಕು ಅಂದ್ರೆ ಈ ಚಟ್ನಿ ಮಾಡ್ಕೊಂಡೋದ್ರೆ ಒಂದು 2 ರಿಂದ 3 ದಿನ ಸಹ ಚಟ್ನಿ ಬೇಗ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಬನ್ನಿ, ನಮ್ಮ ಬದನೆಕಾಯಿ, ಹಸಿಮೆಣಸಿನಕಾಯಿ ಎಲ್ಲ ಬೆಂದಾಗಿದೆ. ನೆಕ್ಸ್ಟ್ ಒಂದು ಬಾಣಲಿಯನ್ನ ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ ನಾವು 2 ಸ್ಪೂನ್ ಅಷ್ಟು ಶೇಂಗಾವನ್ನ ನಾವು ಕೆಂಪಾಗೋವರೆಗೂ ಇದನ್ನ ಹುರ್ಕೋಬೇಕು. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡ್ಬೋದು. ನೋಡಿ, ಇವಾಗ ಶೇಂಗಾನು ಸಹ ಒಂದ್ ಸ್ವಲ್ಪ ಗರಿಗರಿಯಾಗಿ ಹುರಿದಾಗಿದೆ. ಇದಕ್ಕೆ 2 ಸ್ಪೂನು ಬಿಳಿ ಎಳ್ಳು, ಇಲ್ಲ ಅಂದ್ರೆ ಕರಿ ಎಳ್ಳನ್ನು ಸಹ ಉಪಯೋಗಿಸ್ಬೋದು. ಕುಶಿಣಿ ಕಾಳು 2 ಸ್ಪೂನು ಕುಶಿಣಿ ಕಾಳನ್ನು ಸಹ ಹಾಕಿ ಎಲ್ಲವನ್ನೂ ಸಹ ನಾವು ಮೀಡಿಯಂ ಉರಿಯಲ್ಲಿ ನಾವು ಹುರ್ಕೊಳ್ಳೋಣ. ಈಗ ಎಲ್ಲವೂ ಸಹ ಹುರಿದಾಗಿದೆ. ಇದನ್ನ ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಇವಾಗ ಬದನೆಕಾಯಿನೂ ಸಹ ಬೆಂದು ರೆಡಿ ಆಗಿದೆ. ಟೊಮೊಟೊ ಕಾಯಿ ಮೇಲಿರುವಂತ ಸೆಪ್ಪೆಯನ್ನ ತೆಗೆಯೋಣ. ಆಮೇಲೆ ಇದಕ್ಕೆ ನಾವು ಒಂದು ಸಣ್ಣ ಜಾರನ್ನ ತಗೊಂಡು ಜಾರಿಗೆ ನಾವು ಹುರಿದಿರುವಂತ ಶೇಂಗಾ, ಎಳ್ಳು ಮತ್ತು ಕುಶಿಣಿ ಕಾಳು, ಹಾಗೆ ಕಾಯಿ ತುರಿ ಇಲ್ಲ ಅಂದ್ರೆ ಕೊಬ್ಬರಿ ತುರಿ ಯಾವುದಾದ್ರೂ ಹಾಕ್ಬೋದು. 2ರಲ್ಲಿ ಒಂದು ಹಾಕೊಳ್ಳೋಣ. 2 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ ಹಸ್ಲು, ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ನಾವು ಸ್ವಲ್ಪ ನೀರನ್ನು ಸಹ ಸೇರಿಸಿ ಇದನ್ನ ನಯಸ್ಸಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಬಿರೋದು ಸಹ ರೆಡಿ ಆಗಿದೆ. ಒಂದು ಬಾಣಲಿಯನ್ನ ಇಟ್ಟು ಬಾಣಲಿ ಕಾದ ಮೇಲೆ ಅದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಇಷ್ಟನ್ನು ನಾವು ಹುರ್ಕೊಳ್ಳೋಣ. ತುಂಬಾ ರುಚಿ ಅಷ್ಟೇ ಟೇಸ್ಟ್ ಏನೋ ಕೊಡುತ್ತೆ, ಸಿಂಪಲ್ ಆಗಿ ಮಾಡುವಂಥದ್ದು. ನೋಡಿ, ಇವಾಗ ಶೇಂಗಾ, ಎಳ್ಳು, ಕಾಯಿ ಎಲ್ಲ ರುಬ್ಕೊಂಡಿರೋದನ್ನ ನಾವು ಹಾಕೊಳ್ತಾ ಇದ್ದೀವಿ. ಆಮೇಲೆ ನಾವು ಬದನೆಕಾಯಿ, ಹಸಿಮೆಣಸಿನಕಾಯಿ, ಟೊಮೊಟೊ ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕೊಳ್ಳೋಣ. ಪೂರ್ತಿ ಸಣ್ಣದಾಗಿ ರುಬ್ಬೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಪೂರ್ತಿ ನಯಸ್ಸಾಗಿ ರುಬ್ಬೋದು ಬೇಡ,
ತರಿತರಿಯಾಗಿ ರುಬ್ಬಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀವಿ. ರುಬ್ಬಿರೋದ್ನು ಸಹ ನಾವು ಹಾಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಅನ್ನಕ್ಕೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾನೇ ಟೇಸ್ಟಿಯನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಹೊರಗಡೆ ಟ್ರಿಪ್ ಹೋಗ್ಬೇಕು ಅಂದ್ರೆ ಈ ಚಟ್ನಿ ಮಾಡಿಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. 2 ದಿನ 3 ದಿನ ಆದ್ರೂ ಸಹ ಏನೂ ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಬೇಯೋದಕ್ಕೂ ಸಹ ಹಾಕೊಂಡಿದ್ವಿ, ನೋಡಿ ಹಾಕೋಬೇಕು. ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ, ಸಾಂಬಾರ್ ಪುಡಿ 1 ಸ್ಪೂನ್ ಅಷ್ಟು ನಾನು ಸಾಂಬಾರ್ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಮಾಡುವಂಥದ್ದು, ತುಂಬಾ ಸಾಮಾನುಗಳು ಸಹ ಬೇಕಾಗೋದಿಲ್ಲ. ಇದನ್ನ ನಾವು ಒಂದು 10 ರಿಂದ 15 ನಿಮಿಷಗಳ ಕಾಲ ಕುದಿಯೋದಕ್ಕೆ, ಮೀಡಿಯಂ ಉರಿಯಲ್ಲೇ ಕುದಿಯೋದಕ್ಕೆ ಬಿಡೋಣ. ಹುಣಸೆ ಹಣ್ಣಿನ ರಸ, ಟೊಮೊಟೊ ಕಾಯಿನೂ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಹುಣಸೆ ಹಣ್ಣಿನ ರಸವನ್ನ ನೋಡಿ ಹಾಕೋಬೇಕು. ಇವಾಗ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸಣ್ಣ ಉರಿಯಲ್ಲೇ, ನಾವು ಮೀಡಿಯಂ ಉರಿಯಲ್ಲೇ ಒಂದು 10 ರಿಂದ 15 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ಬನ್ನಿ, ಇವಾಗ ಬೇಸಿ ಚಟ್ನಿ ರೆಡಿ ಆಯಿತು. ಎರಡನೇದು ಇನ್ನೂ ಸಿಂಪಲ್ ಆಗಿ ಮಾಡುವಂತ ಟೊಮೊಟೊ ಕಾಯಿ ಚಟ್ನಿ, ಅದನ್ನು ಸಹ ನಾವು ಹೇಗೆ ಮಾಡೋದು ಅಂತನೂ ಸಹ ನೋಡೋಣ. ನೋಡಿ, ಟೊಮೊಟೊ ಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಫಸ್ಟ್ ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಅದಕ್ಕೆ ನಾನು ಒಂದು ದಪ್ಪನಾಗಿ ಹೆಚ್ಚಿರುವಂತ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಸಿಮೆಣಸಿನ್ಕಾಯಿನೂ ಸಹ ಹಾಕೊಂಡು ಸ್ವಲ್ಪ ಹುರಿದು, ಆಮೇಲೆ ಅದಕ್ಕೆ ಟೊಮೊಟೊ ಕಾಯಿಯನ್ನು ಸಹ 3 ರಿಂದ 4 ಟೊಮೊಟೊ ಕಾಯಿನ ಹೆಚ್ಚಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿನ ಜಾಸ್ತಿನೇ ಹಾಕೋಬಹುದು. ಈಗ ಸ್ವಲ್ಪ ಮೆತ್ತಗಾಗೋವರೆಗೂ, ಟೊಮೊಟೊ ಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ, ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಒಂದು ಬೆಳ್ಳುಳ್ಳಿ ಅಸ್ಲನ್ನ ನಾವು ಬಿಡಿಸಿಟ್ಕೊಂಡಿದ್ವಿ, ಅದನ್ನು ಸಹ ಹಾಕೊಳ್ತಾ ಇದೀವಿ. ಸ್ವಲ್ಪ ಕರ್ಬೇ ಸೊಪ್ಪು, ಇಷ್ಟನ್ನು ಹಾಕಿ ನಾವು ಮತ್ತೆ ಮೀಡಿಯಂ ಉರಿಯಲ್ಲೇ ಇದನ್ನ ಹುರ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಹೆಚ್ಚಿಗೆ ಸಾಮಾನ ಬೇಡ, ಏನು ಬೇಡ, ಸಿಂಪಲ್ ಆಗಿ ಮಾಡಿ ರುಚಿಕರವಾದಂತ ಒಂದು ಚಟ್ನಿಯನ್ನು ತಯಾರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡಿ, ಹುರಿದಿರೋದೆಲ್ಲ ತಣ್ಣಗಾದ ಮೇಲೆ ಅದನ್ನ ನಾವು ಜಾರಿಗೆ ಹಾಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ರೊಟ್ಟಿ, ಚಪಾತಿ, ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಇವಾಗ ನಾವು ನಯಸ್ಸಾಗಿ ರುಬ್ಕೊಳ್ಳೋಣ. ಬೇಕು ಅಂದ್ರೆ ಸ್ವಲ್ಪ ತರಿಯಾಗೂ ಸಹ ರುಬ್ಕೋಬಹುದು, ಇಲ್ಲ ಬೇಡ ಅನ್ನೋರು ನಯಸ್ಸಾಗೂ ಸಹ ಇದನ್ನ ರುಬ್ಕೋಬಹುದು. ಈಗ ರುಬ್ಬಿರೋದು ಸಹ ರೆಡಿ ಆಗಿದೆ. ಇದನ್ನ ನಾವು ಒಂದು ಬೌಲಿಗೆ ತೆಗಿತಾ ಇದ್ದೀವಿ. ನೋಡಿ, ಎಲ್ಲನೂ ಸಹ ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಹಾಗೆ ಅಷ್ಟೇ ರುಚಿಯನ್ನು ಸಹ ಕೊಡುತ್ತೆ. ಚಟ್ನಿ ರುಬ್ಬಾಯ್ತು, ಅದಕ್ಕೆ ಒಂದು ಒಗ್ಗರಣೆ ಕೊಟ್ರೆ ಇನ್ನೂ ರುಚಿಯಾಗಿರುತ್ತಲ್ವಾ. ಅದಕ್ಕೆ ಒಂದು ಪ್ಯಾನನ್ನು ಇಟ್ಟು, ಪ್ಯಾನಿಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಕರ್ಬೇ ಸೊಪ್ಪು, ಇಷ್ಟನ್ನು ಒಗ್ಗರಣೆಯನ್ನ ರೆಡಿ ಮಾಡಿಕೊಂಡು ಈಗ ನಾವು ಟೊಮೊಟೊ ಕಾಯಿ ಚಟ್ನಿಗೆ ಹಾಕೊಳ್ಳೋಣ. ನೋಡಿ, ಟೊಮೊಟೊ ಕಾಯಿ ಚಟ್ನಿನೂ ಸಹ ಇವಾಗ ರೆಡಿ ಆಗಿದೆ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ತುಂಬಾನೇ ರುಚಿಕರವಾದಂತ ಹಳ್ಳಿಯ ಶೈಲಿಯಲ್ಲಿ ಮಾಡುವಂತ 2
ಟೊಮೊಟೊ ಕಾಯಿಯ ಚಟ್ನಿಗಳನ್ನು ಸಹ ನಾನು ತೋರಿಸಿದ್ದೇನೆ. ತುಂಬಾನೇ ರುಚಿ ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನಾವು ಇದನ್ನ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ತಿಂದರೂ ಸಹ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ ಇವಾಗ ಟೊಮೊಟೊ ಕಾಯಿಯ ಚಟ್ನಿಗಳು ಸಹ ರೆಡಿಯಾಗಿದೆ. ಒಮ್ಮೆ ಮಾಡಿ ಕಮೆಂಟ್ ಮೂಲಕ ಹೇಗಿದೆ ಅಂತನೂ ಸಹ ತಿಳಿಸಿ. ಥ್ಯಾಂಕ್ ಯು. ಬಾಯ್.